ಬಲಿಪೂಜೆಯಲ್ಲಿ ಪಾಲ್ಗೊಳ್ಳಲು ಒಟ್ಟು ಸೇರಿದೆವು. ಪ್ರಭು ಯೇಸುವಿನ ಬಲಿಪೂಜೆಯಲ್ಲಿ ಭಾಗವಹಿಸುವುದು ನಮಗೆ ದೇವರ ಆಶೀರ್ವಾದವನ್ನು ತಂದುಕೊಡುತ್ತದೆ. ವಿಶೇಷವಾಗಿ ಇವತ್ತು ಯೂಟ್ಯೂಬಿನ ಮೂಲಕ, ಆನ್ಲೈನ್ ಮೂಲಕ ಮನೆಗಳಲ್ಲಿ ಬಲಿಪೂಜೆಯನ್ನು ಆಲಿಸುವರಿಗೋಸ್ಕರ ಈ ಬಲಿಪೂಜೆಯನ್ನು ನಿಮಗೋಸ್ಕರ ನಾನು ಅರ್ಪಿಸಲಿದ್ದೇನೆ. ನಮ್ಮೆಲ್ಲ ಅವಶ್ಯಕತೆಗಳಿಗೋಸ್ಕರ, ಯಾರಿಗೆಲ್ಲ ಕೊರೋನಾ ಭಯದಿಂದ ಬಲಿಪೂಜೆಗೆ ಹೋಗಲು ಅಸಾಧ್ಯವಾಗಿದೆ, ವಯಸ್ಸರಿಗೋಸ್ಕರ, ಮಕ್ಕಳಿಗೋಸ್ಕರ, ಕಷ್ಟದಲ್ಲಿದ್ದರಿಗೋಸ್ಕರ, ನೋವಿನಲ್ಲಿದ್ದರಿಗೋಸ್ಕರ, ಚಿಂತೆಯಲ್ಲಿದ್ದರಿಗೋಸ್ಕರ, ನಿಮ್ಮೆಲ್ಲ ಪ್ರಾರ್ಥನೆಗಳಿಗೋಸ್ಕರ ನಾವು ಈ ಬಲಿಪೂಜೆಯನ್ನು ನಿಮಗೋಸ್ಕರ ಅರ್ಪಿಸಲಿದ್ದೇವೆ. ನಿಮ್ಮೆಲ್ಲ ವೇದನೆಗಳಲ್ಲಿ, ಕಷ್ಟದಲ್ಲಿ, ನೋವಿನಲ್ಲಿ ಯೇಸು ಸ್ವಾಮಿ ನಿಮ್ಮ ಸಂಗಾತಿಯಾಗಿ ಸದಾ ಅವರು ನಿಮ್ಮ ಕೈ ಹಿಡಿದು ಮುನ್ನಡೆಸಲಿ. ನಿಮ್ಮ ಜೊತೆಗೆ ಇದ್ದು ಅವರು ನಿಮ್ಮನ್ನು ಕಾಪಾಡಲಿ. ನಿಮಗೆ ಮನಸ್ಸಿಗೆ ಶಾಂತಿಯನ್ನು ದಯಪಾಲಿಸಲಿ, ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಲಿ ಎಂದು ನನ್ನ ಪ್ರಾರ್ಥನೆ ಆಗಿದೆ. ಪ್ರಿಯರೇ, ನಾವು ಹಲವಾರು ಬಾರಿ ಪಾಪ ಮಾಡಿ ದೇವರಿಂದ ದೂರ ಹೋಗಿದ್ದೇವೆ. ಈ ಕ್ಷಣದಲ್ಲಿ ಈ ದಿವ್ಯ ಬಲಿಪೂಜೆ ಅರ್ಪಿಸುವಾಗ ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳೋಣ, ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ನಾವು ಪಾಪಿಗಳಾಗಿದ್ದೇವೆ, ನಮ್ಮ ಪಾಪಗಳಿಗೋಸ್ಕರ ಕ್ಷಮೆಯನ್ನು ಬೇಡಿಕೊಳ್ಳೋಣ. ದೈನತೆಯಿಂದ ಒಟ್ಟಾಗಿ ಹೇಳೋಣ. ಸರ್ವಶಕ್ತ ದೇವರಿಗೆ ಸಹೋದರ ಸಹೋದರಿಯರೇ, ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯದ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸಕಲ ಸಹೋದರ ಸಹೋದರಿಯರೇ, ನನಗಾಗಿ ದೇವರಿಗೆ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ಪ್ರಾರ್ಥಿಸೋಣ. ದೇವರೇ, ರಕ್ಷಣೆಯನ್ನು ದತ್ತು ಸ್ವೀಕಾರವನ್ನು ನಿಮ್ಮಿಂದಲೇ ಪಡೆದಿದ್ದೇವೆ. ನಿಮ್ಮ ಮಮತೆಯ ಮಕ್ಕಳನ್ನು ದಯೆಯಿಂದ ಈಕ್ಷಿಸಿರಿ. ಕ್ರಿಸ್ತರಲ್ಲಿ ವಿಶ್ವಾಸವಿಡುವವರು ನೈಜ ಸ್ವಾತಂತ್ರ್ಯವನ್ನು ಅನಿಯದ ಪಿತ್ರಾರ್ಜಿತ ಬಾಂಧ್ಯವನ್ನು ಪಡೆಯುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮನ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಎಜೆಕೇಲನ ಗ್ರಂಥದಿಂದ ವಾಚನ. ಕರ್ತರು ನನಗೆ ಇಂತೆಂದರು, ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರಿಗೆ ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ. ನೀನು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ದೂತನಾಗಿ ಅವರನ್ನು ಎಚ್ಚರಪಡಿಸಬೇಕು. ನಾನು ದುಷ್ಟನಿಗೆ, ದುಷ್ಟನೇ, ನೀನು ಸತ್ತೇ ಸಾಯುವೆ ಎಂದು ನುಡಿಯುವಾಗ ನೀನು ಆ ದುಷ್ಟನನ್ನು ತನ್ನ ದುರ್ಮಾರ್ಗದಿಂದ ತಪ್ಪಿಸಲು ಅವನನ್ನು ಎಚ್ಚರಪಡಿಸದೇ ಹೋದರೆ ಅವನು ತನ್ನ ಅಪರಾಧದಿಂದಲೇ ಸಾಯಬೇಕಾಗುವುದು. ಅವನ ಮರಣಕ್ಕೆ ಹೊಣೆಯಾದ ನಿನಗೆ ಮುಯಿ ತೀರಿಸುವೆನು. ಆದರೆ ನೀನು ಆ ದುಷ್ಟನನ್ನು ದುರ್ಮಾರ್ಗದಿಂದ ತಪ್ಪಿಸಲು ಅವನನ್ನು ಎಚ್ಚರಿಸಿದರೂ ಅವನು ಅದನ್ನು ಬಿಡದೆ ಹೋದರೆ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭುವಿನ ಕರೆಗೆ ಕಿವಿಗೊಟ್ಟರಿತು, ಒಳಿತು ನೀವೆಂದೆ, ಒಳಿತು ನೀವೆಂದೆ.
ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ವಿಧವಾದ ಋಣವೂ ನಿಮಗಿರಬಾರದು. ಏಕೆಂದರೆ ಪರರನ್ನು ಪ್ರೀತಿಸುವವನು ಧರ್ಮಶಾಸ್ತ್ರವನ್ನು ಪೂರ್ಣವಾಗಿ ನೆರವೇರಿಸುವನು. ವ್ಯಭಿಚಾರ ಮಾಡಬೇಡ, ಕೊಲೆ ಬೇಡ, ಕಳಬೇಡ, ದುರಾಶೆ ಪಡಬೇಡ, ಈ ಮುಂತಾದ ಆಜ್ಞೆಗಳೆಲ್ಲವೂ ನೀನು ನಿನ್ನನ್ನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ಎಂಬ ಒಂದೇ ಆಜ್ಞೆಯಲ್ಲಿ ಅಡಗಿವೆ. ಪ್ರೀತಿಯು ಪರರಿಗೆ ಕೇಡು ಬಗೆಯದು. ಆದ ಕಾರಣ ಪ್ರೀತಿಯೇ ಧರ್ಮಶಾಸ್ತ್ರದ ಪೂರೈಕೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಬಂದೊದಗಲಿರುವ ಕಷ್ಟಗಳಿಂದ ಪಾರಾಗಿ ನರಪುತ್ರನ ಮುಂದೆ ನಿಲ್ಲಲು ನೀವು ಶಕ್ತರಾಗುವಂತೆ ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಯಿಂದಿರಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ, ನಿನ್ನ ಸೋದರನು ನಿನಗೆ ಅಪರಾಧ ಮಾಡಿದರೆ ನೀನು ಹೋಗಿ ನೀವಿಬ್ಬರೇ ಇರುವಾಗ ಅವನ ತಪ್ಪನ್ನು ಮನಗಾಣಿಸು. ಅವನು ನಿನಗೆ ಕಿವಿಗೊಟ್ಟರೆ ಅವನ ಸೋದರತ್ವವನ್ನು ನೀನು ಮತ್ತೆ ಗಳಿಸಿಕೊಂಡಂತಾಗುವುದು. ಒಂದು ವೇಳೆ ಅವನು ನಿನಗೆ ಕಿವಿಗೊಡದೆ ಹೋದರೆ ಒಬ್ಬಿಬ್ಬರನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗು. ಹೀಗೆ ಇಬ್ಬರು ಅಥವಾ ಮೂವರು ಸಾಕ್ಷಿಗಳ ಸಮ್ಮುಖದಲ್ಲಿ ಪ್ರತಿಯೊಂದು ಮಾತು ಇತ್ಯರ್ಥವಾಗಿದೆ. ಅವರಿಗೂ ಅವನು ಕಿವಿಗೊಡದೆ ಹೋದಲ್ಲಿ ಧರ್ಮಸಭೆಗೆ ತಿಳಿಸು. ಧರ್ಮಸಭೆಗೂ ಅವನು ಕಿವಿಗೊಡದೆ ಹೋದರೆ ಅವನನ್ನು ಧರ್ಮಭ್ರಷ್ಟನೆಂದು ಹಾಗೂ ಬಹಿಷ್ಕೃತನೆಂದು ಪರಿಗಣಿಸು. ನೀವು ಇಹದಲ್ಲಿ ಏನನ್ನು ಬಂಧಿಸುತ್ತೀರೋ ಅದು ಪರದಲ್ಲೂ ಬಂಧಿಸಲಾಗುವುದು. ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳುವ ಯಾವುದಾದರೂ ವಿಷಯವಾಗಿ ಇಹಲೋಕದಲ್ಲಿ ಒಮ್ಮನಸ್ಸುಗೊಳ್ಳವರಾಗಿದ್ದರೆ ಅದು ಸ್ವರ್ಗದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಕೈಗೂಡುತ್ತದೆ. ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರಿರುತ್ತಾರೋ ಅಲ್ಲಿ ನಾನು ಅವರ ಮಧ್ಯೆ ಇರುತ್ತೇನೆ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಸುಂದರವಾದ ದೇವರ ವಾಕ್ಯವನ್ನು ನಾವು ಆಲಿಸಿದ್ದೇವೆ. ಈ ದೇವರ ವಾಕ್ಯವನ್ನು ನಾವು ಈಗ ಧ್ಯಾನಿಸಲು ಸಿದ್ಧರಾಗಿದ್ದೇವೆ. ಇಂದು ನಾವು ಕೇಳಿದ ಶುಭ ಸಂದೇಶ, ಮತ್ತಾಯನ ಶುಭ ಸಂದೇಶ ಅಧ್ಯಾಯ 18 ವಾಕ್ಯ 19ರಲ್ಲಿ ಯೇಸು ಈ ರೀತಿ ಹೇಳುತ್ತಾರೆ, ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳುವ ಯಾವುದಾದರೂ ಒಂದು ವಿಷಯವಾಗಿ
ಒಮ್ಮನಸ್ಸು ಉಳ್ಳವರಾಗಿದ್ದಾರೆ. ಅದು ದೇವರಿಂದ ಕೈಗೂಡುತ್ತದೆ. ಇನ್ನೊಂದು ಕಡೆ ಯೇಸು ಸ್ವಾಮಿ ಹೇಳುತ್ತಾರೆ, ಮತ್ತಾಯನ ಶುಭ ಸಂದೇಶ ಅಧ್ಯಾಯ 5 ವಾಕ್ಯ 23 ಮತ್ತು 24ರಲ್ಲಿ, ಬಲಿಪೀಠದ ಮುಂದೆ ದೇವರಿಗೆ ಕಾಣಿಕೆಯನ್ನು ಅರ್ಪಿಸುವಾಗ ನಿನ್ನ ಸೋದರನಿಗೆ ನಿನ್ನ ಮೇಲೆ ಏನೋ ಮನಸ್ತಾಪ ಇದೆ ಎಂದು ನೀನು ಭಾವಿಸಿದರೆ ತಕ್ಷಣ ನಿನ್ನ ಕಾಣಿಕೆಯನ್ನು ಅಲ್ಲಿ ಬಿಟ್ಟು ಮೊದಲು ಹೋಗಿ ಅವನ ಬಳಿ ಸಂಧಾನ ಮಾಡಿಕೊಳ್ಳುವ, ಆಮೇಲೆ ನಿನ್ನ ಬಲಿ ಕಾಣಿಕೆಯನ್ನು ನನಗೆ ಅರ್ಪಿಸು ಎಂದು ಹೇಳುತ್ತಾರೆ. ಪ್ರಿಯರೇ, ಯೇಸು ಸ್ವಾಮಿ ಈ ಸುಂದರ ವಾಕ್ಯಗಳ ಮೂಲಕ ನಮ್ಮಲ್ಲಿ ಏನು ಹೇಳಲು ಬಯಸುತ್ತಾರೆ? ನಾವು ಪ್ರತಿಯೊಬ್ಬರೂ ಸ್ವಚ್ಛ ಮನಸ್ಸಿನಿಂದ ನಿರ್ಮಲ ಹೃದಯದಿಂದ ಇರಬೇಕು. ನಮ್ಮ ಬಾಯಿಂದ ಬರುವ ಪ್ರಾರ್ಥನೆ ಮಾಡುವಾಗ ನಮ್ಮ ಬಾಯಿಂದ ಬರುವ ಮಾತುಗಳು ಮುತ್ತಿನಂತಿರಬೇಕು, ದೇವರಿಗೆ ಅತಿ ಪ್ರಿಯವಾಗಿರಬೇಕು ಆ ಮಾತುಗಳು. ಅದರಲ್ಲಿ ಯೇಸು ಹೇಳ್ತಾರೆ, ಮೊದಲು ಪ್ರಾರ್ಥನೆ ಮಾಡುವಾಗ ಒಳ್ಳೆಯ ಮನಸ್ಸು ಇರುತ್ತದೆ. ಆದ್ದರಿಂದ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಮತ್ತೆ ಶುಭ ಸಂದೇಶ ಅಧ್ಯಾಯ 18 ವಾಕ್ಯ 15, ನಿನ್ನ ಸಹೋದರ ನಿನ್ನ ವಿರುದ್ಧ ಏನಾದರೂ ಅಪವಾದ ಮಾಡಿದರೆ, ಆಪಾದನೆ ಮಾಡಿದರೆ ಎಂದು ನಿನಗೆ ನೆನಪಾದರೆ ಮೊದಲು ಹೋಗಿ ಅವನ ಜೊತೆ ಸಂಬಂಧ ಬೆಳೆಸಿಕೊಳ್ಳು. ಒಂದು ವೇಳೆ ನೀನು ಸಂಬಂಧ ಬೆಳೆಸಿಕೊಳ್ಳಲಿಕ್ಕೆ ಪ್ರಯತ್ನಪಟ್ಟು ಸಫಲನಾದರೆ ನೀನು ಅವನ ಸಂಬಂಧವನ್ನು ಗಳಿಸಿಕೊಂಡಂತೆ. ಹೌದು ಪ್ರಿಯರೇ, ನಮ್ಮ ಜೀವನ ಇತರರ ತಪ್ಪನ್ನು ಮನಗಾಣಿಸಲು ಸುಲಭವಾದ ಕಷ್ಟ. ಇದೊಂದು ಸೂಕ್ಷ್ಮವಾದ ವಿಷಯ. ಇಂಗ್ಲಿಷ್ ಭಾಷೆಯಲ್ಲಿ ಡೆಲಿಕೇಟ್ ಅಂತ ಹೇಳ್ತಾರೆ. ಯಾವ ಸಂದರ್ಭದಲ್ಲಿ ನಮ್ಮ ಸಹೋದರನ ಸಂಬಂಧವನ್ನು ಕಳೆದುಕೊಳ್ಬಹುದು, ನಮ್ಮ ಸಹೋದರಿಯ ಸಂಬಂಧವನ್ನು ಕಳೆದುಕೊಳ್ಳಬಹುದು, ಒಂದೇ ಒಂದು ಮಾತಿರಬಹುದು. ಆದರೆ ಅವನ ಮನಸ್ಸಿಗೆ ವೇದನೆ ಆಗದಾಗೆ, ನೋವಾಗದಾಗೆ, ಅವರನ್ನು ನಮ್ಮಿಂದ ದೂರ ಮಾಡದಾಗೆ, ವಿಶೇಷವಾಗಿ ದೇವರಿಂದ ದೂರ ಮಾಡದಾಗೆ ಅವರ ಸಂಬಂಧವನ್ನು ಹೇಗೆ ಬೆಳೆಸಿಕೊಳ್ಳುವುದು, ಇದನ್ನು ನಾವು ಯೇಸು ಸ್ವಾಮಿ ಕಲಿಯುತ್ತೇವೆ. ಯೇಸು ಸ್ವಾಮಿ ಪಾಪಿಗಳಿಗೆ, ವಿಶೇಷವಾಗಿ ಸುಂಕದವರಿಗೆ, ಮತ್ತೆ ಭೇಟಿಯಾದ ಯೇಸು ಸ್ವಾಮಿ ಬಾಲದ ಹಿಂಬಾಲಿಸು, ತಕ್ಷಣ ಯೇಸು ಸ್ವಾಮಿ ಹಿಂಬಾಲಿಸಿದ. ಜಕ್ಕಾಯ ದೊಡ್ಡ ಪಾಪಿಯಾಗಿದ್ದ, ದೇವರಿಂದ ದೂರವಾಗಿದ್ದ, ಎಲ್ಲರೂ ಅವನು ಬಹಿಷ್ಕರಿಸಿದರು. ಆದರೆ ಯೇಸು ಸ್ವಾಮಿಯನ್ನು ನೋಡಲು ಬಂದ ಅವರು ಯೇಸು ಸ್ವಾಮಿಯೇ ಅವರ ಮನೆಗೆ ಹೋಗುತ್ತಾರೆ. ಆ ಮನೆಗೆ ಹೋಗಿ ತಕ್ಷಣ ಜಕ್ಕಾಯ ಹೇಳಿದ, ಸ್ವಾಮಿ, ನನ್ನಿಂದ ಏನಾದರೂ ಯಾರಿಗಾದರೂ ಮೋಸವಾಗಿದ್ದರೆ ನಾನು ನನ್ನ ಆಸ್ತಿಯಿಂದ 4 ಪಟ್ಟನ್ನು ಅವರಿಗೆ ಕೊಡಲು ಸಿದ್ಧನಿದ್ದೇನೆ. ಅವಾಗ ಸ್ವಾಮಿ ಹೇಳ್ತಾರೆ, ಇಂದು ಈ ಮನೆಗೆ ಬೇಕಾದ ಅನುಗ್ರಹ ಲಭಿಸಿದೆ. ಹೌದು ಪ್ರೀತಿಯ ಸಹೋದರ ಸಹೋದರಿ, ಇನ್ನೊಂದು ನಾವು ನೋಡಿದರೆ ಇನ್ನೊಂದು ಉದಾಹರಣೆ ಮಾಡ್ತೇವೆ. ಯವನ ಶುಭ ಸಂದೇಶ ಅಧ್ಯಾಯ 8 ವಾಕ್ಯ 1ರಿಂದ 15ರವರೆಗೆ ನೀವು ನೋಡಿದರೆ ವ್ಯಭಿಚಾರಿಗೆ ಯೇಸು ಸ್ವಾಮಿ ಯಾವ ರೀತಿಯ ಪಾಪ ಕ್ಷಮೆ ನೀಡುತ್ತಾರೆ. ಆ ವ್ಯಭಿಚಾರದಲ್ಲಿ ಸಿಕ್ಕೊಳ್ಳುವಾಗ ಆ ಧರ್ಮಶಾಸ್ತ್ರಿಗಳು, ಫರಿಸಾಯರು ಎಳೆದುಕೊಂಡು ಬಂದು ಯೇಸು ಸ್ವಾಮಿಯ ಮುಂದೆ ನಿಲ್ಲಿಸಿ ಇವಳನ್ನು ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಕಲ್ಲು ಹೊಡೆದು ಸಾಯಿಸಬೇಕು ಎಂದು ಹೇಳುವಾಗ ಯೇಸು ಸ್ವಾಮಿ ಕೊಟ್ಟುತ್ತಾರೆ. ಅವರೆಲ್ಲರೂ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮಲ್ಲಿ ಯಾರಾದರೂ ತಪ್ಪು ಮಾಡದಿದ್ದರೆ ಮೊದಲು ಕಲ್ಲನ್ನು ಎಸೆಯಿರಿ ಅಂತ ಹೇಳ್ತಾರೆ. ಯೇಸು ಸ್ವಾಮಿ ನೋಡ್ತಾರೆ, ಎಲ್ಲರೂ ಅದರ ಮನೆಗೆ ಯೇಸು ಸ್ವಾಮಿ ಮನೆಯಲ್ಲಿ ಎಲ್ಲಿ ಮೊದಲು ಯಾರಾದರೂ ನಿನಗೆ ಆಪಾದನೆ ಮಾಡಿ ಇಲ್ಲ ಅಂತ ಹೇಳ್ತಾರೆ. ಅವರು ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿನಗೆ ಆಪಾದಿಸುತ್ತೇನೆ, ಹೋಗು, ಇನ್ನು ಮುಂದೆ ಪಾಪ ಮಾಡುವ. ಪ್ರಿಯರೇ, ಯೇಸು ಸ್ವಾಮಿ ತಪ್ಪು ಮಾಡಿದವರನ್ನು ಯಾವ ರೀತಿಯಲ್ಲಿ ತನ್ನ
ಕಡೆಗೆ ಸೆಳೆದುಕೊಳ್ಳುತ್ತಾರೆ. ಅವರ ಮನಸ್ಸಿಗೆ ನೋವಾಗದಂತೆ, ಅವರ ಹೆಸರಿಗೆ ಧಕ್ಕೆಯಾಗದಂತೆ, ಅವರ ಜೀವನಕ್ಕೆ ಕೆಡುಕಾಗದಂತೆ, ಮನಸ್ಸಿಗೆ ನೋವಾಗದಂತೆ, ಅವರು ಸಮಾಜದಿಂದ ಬಹಿಷ್ಕರಿಸಿದಂತೆ ಯೇಸು ಸ್ವಾಮಿ ಅವರನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುತ್ತಾರೆ. ನಮಗೆ ಪ್ರತಿಯೊಬ್ಬರಿಗೂ ಇತರರು ನಮಗೆ ಕೇಳಿ ಬಂದಿದ್ದಾಗ ಮನಸ್ಸಿಗೆ ನೋವಾಗುತ್ತದೆ, ಮನಸ್ಸಿಗೆ ವೇದನೆ ಆಗುತ್ತದೆ. ಆದರೆ ನಾವು ಅವರು ನಮಗೆ ನೋವಿಸಿದವರು ಯಾವ ರೀತಿ ನಮ್ಮ ಬಳಿಗೆ ಬಂದು ದೇವರ ಜೊತೆಗೆ ಅನ್ಯೋನ್ಯತೆಯನ್ನು ಬೆಳೆಸಿದರು ಎಂಬುದನ್ನು ನಾವು ನೋಡಬೇಕು. ಇವತ್ತಿನ ದೇವರ ವಾಕ್ಯವನ್ನು ಆಲಿಸಿದ ನಾವು ದೇವರಲ್ಲಿ ಏನು ಹೇಳಲು ಬಯಸ್ತಾರೆ? ಮನೆಯಲ್ಲಿ ನಾವು ತಂದೆ ತಾಯಿಗಳು ಸ್ಥಿರಗಳ ವೃತ್ತ ಅಧ್ಯಾಯ 7 ವಾಕ್ಯ 23 ಸಿರಾಕರು ಹೇಳ್ತಾರೆ, ನಿನಗೆ ಮಕ್ಕಳು ಇದ್ದಾರೆ ಎಂದು ಆದರೆ ಅವರಿಗೆ ಒಳ್ಳೆಯ ಶಿಕ್ಷಣ, ಅವರನ್ನು ನಿನ್ನ ಸ್ವಾಧೀನದಲ್ಲಿ ಇಟ್ಕೋ. ಪ್ರಿಯರೇ, ಇಂದು ತಂದೆ ತಾಯಿಗಳಿಗೆ ಬಹಳ ದೊಡ್ಡದಾದ ಜವಾಬ್ದಾರಿ ಮಕ್ಕಳನ್ನು ದೇವರ ಭಯದಲ್ಲಿ ಬೆಳೆಸುವುದು. ಈ ದಿನಗಳಲ್ಲಿ ಲಾಕ್ಡೌನ್, ಪ್ಯಾಂಡಮಿಕ್, ಬಲಿಪೂಜೆಗೆ ಹೋಗಲು ಅಸಾಧ್ಯವಾಗಿದೆ. ಕೆಲವು ಸಂದರ್ಭದಲ್ಲಿ ಬಲಿಪೂಜೆಗೆ ಹೋಗುವುದನ್ನು ವಿನಾಕಾರಣ ನಾವು ತಳ್ಳಿಬಿಡುತ್ತೇವೆ. ಸಾಧ್ಯವಾದರೂ ನಾವು ಹೋಗಲಿಕ್ಕೆ ಸಿದ್ಧರಿಲ್ಲ. ಈ ಸಂದರ್ಭದಲ್ಲಿ ಯಾರಿಗೆಲ್ಲ ಹೋಗಲು ಸಾಧ್ಯವಿದೆ, ಯುವಕರಾಗಿರುವುದು ಅವರನ್ನು ತಂದೆ ತಾಯಿಯನ್ನು ಬಲಿಪೂಜೆಗೆ ಭಾಗವಹಿಸಲು ಪ್ರೋತ್ಸಾಹಿಸುವುದು. ಆ ದೇವರು ನಿಮಗೋಸ್ಕರ ಪ್ರತಿದಿನ ಕಾಯುತ್ತಾ ಇದ್ದಾರೆ. ಯಾವಾಗ ನನ್ನ ಮಗ, ಯಾವಾಗ ನನ್ನ ಮಗಳು ನನ್ನ ಬಳಿಗೆ ಬರುತ್ತಾರೆ, ಖಂಡಿತವಾಗಿ ತಂದೆ ತಾಯಿಯನ್ನು ಈ ಜವಾಬ್ದಾರಿಯನ್ನು ಇನ್ನು ಹೆಚ್ಚಾಗಿ ನಮ್ಮ ಮನೆಗಳಲ್ಲಿ ಒಂದು ವೇಳೆ ಮಕ್ಕಳು ಪ್ರಾರ್ಥನೆ ಮಾಡದೆ ತಪ್ಪು ದಾರಿಗೆ ಹೋಗುತ್ತಿರುವಾಗ, ಪ್ರಾರ್ಥನೆಯಲ್ಲಿ ಭಾಗವಹಿಸದೆ ಇರುವಾಗ ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೆಯ ಬೋಧನೆಯನ್ನು ಪ್ರಾರ್ಥನೆಯಲ್ಲಿ ಭಾಗವಹಿಸಲು ಅವರನ್ನು ಪ್ರೋತ್ಸಾಹಿಸಿ ಅವರ ಮನಸ್ಸಿಗೆ ನೋವಾಗದಂತೆ ನಾವು ಖಂಡಿತವಾಗಿ ನಾವು ಪ್ರಾರ್ಥನೆಯಲ್ಲಿ ಮಾತ್ರ ದೇವರನ್ನು ಕಾಣಲು ಸಾಧ್ಯ. ಪ್ರಾರ್ಥನೆಯಿಂದ ಮಾತ್ರ ನಮ್ಮ ಕಷ್ಟಗಳು ದೂರವಾಗಲು ಸಾಧ್ಯ. ಪ್ರಾರ್ಥನೆಯ ಮೂಲಕ ಮಾತ್ರ ನಮಗೆ ಯಶಸ್ಸು. ಯೇಸು ಸ್ವಾಮಿ ಕೂಡ ಹಾಗೆ ಪ್ರಾರ್ಥನೆಯಲ್ಲಿ ದೇವರ ಸಮ್ಮುಖದಲ್ಲಿ ಕಳೆದು ಆವಾಗ ಅವರಿಗೆ ಜಯ ಲಭಿಸಿತು. ಸೈತಾನನ ವಿರುದ್ಧ ಹೋರಾಡಲು ಪ್ರಾರ್ಥನೆ ಮಾತ್ರ ಒಂದು ನಮಗೆ ಅಸ್ತ್ರವಾಗಿದೆ. ಈ ಬಲಿಪೂಜೆ ಪ್ರತಿಯೊಬ್ಬರು ದೇವರಿಂದ ದೂರ ಹೋಗಿದ್ದೇವೆ. ಪ್ರಾರ್ಥನೆ ಇಲ್ಲ. ಈ ಸಂದರ್ಭದಲ್ಲಿ ನಾವು ದೇವರಿಗೆ ಪ್ರಾರ್ಥನೆ ಇರುವಾಗ ಇತರರ ತಪ್ಪನ್ನು ನಾನು ಮನಗಾಣಿಸುವಾಗ ಒಳ್ಳೆಯ ರೀತಿಯಿಂದ ಮನಗಾಣಿಸುವುದು. ಇತರರನ್ನು ತಪ್ಪು ಮಾಡಿದಾಗ ಅವರನ್ನು ದೇವರ ಜೊತೆ ಕರೆದು ತರುವುದು. ಬೇಕಾದವರ ಬೇಡಿಕೊಳ್ಳುವುದು. ಖಂಡಿತವಾಗಿ ದೇವರು ನಮ್ಮ ಜೊತೆಗೆ ನಮ್ಮ ಕೈ ಹಿಡಿದು ನಡೆಸುತ್ತಾರೆ. ಯಾರೆಲ್ಲ ಈ ಬಲಿಪೂಜೆಯನ್ನು ಕೇಳುತ್ತಾ ಇದ್ದಾರೆ, ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ಕುಟುಂಬವನ್ನು ರಕ್ಷಿಸಲಿ, ನಿಮ್ಮ ಕುಟುಂಬದ ಎಲ್ಲ ಸಮಸ್ಯೆಗಳು ದೇವರು ಪರಿಹರಿಸಲಿ ಎಂದು ನನ್ನ ಪ್ರಾರ್ಥನೆ. ನಾವೆಲ್ಲರೂ ಎದ್ದು ನಿಂತುಕೊಂಡು ನಮ್ಮ ವಿಶ್ವಾಸವನ್ನು ತ್ರಯೇಕತೆಯನ್ನು ಪ್ರಕಟಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪುತ್ರನನ್ನು ವಿಶ್ವಾಸಿಸುತ್ತೇನೆ.
ದೇವರ ಪಾದಕ್ಕೆ ನಾವು ಸಮರ್ಪಿಸೋಣ. ಧರ್ಮಸಭೆಯನ್ನು ಮುನ್ನಡೆಸುವ ಹೊಣೆಯನ್ನು ಹೊತ್ತಿರುವ ನಮ್ಮ ಜಗದ್ಗುರು ಪೋಪ್ ಫ್ರಾನ್ಸಿಸ್ ಧರ್ಮಾಧ್ಯಕ್ಷರುಗಳು ಧರ್ಮಗುರುಗಳಿಗಾಗಿ ಪ್ರಾರ್ಥಿಸೋಣ. ತಮ್ಮ ಪಾಲನಾ ಕಾರ್ಯವನ್ನು ಪ್ರೀತಿ, ನಿಷ್ಠೆ, ಪ್ರಾಮಾಣಿಕತೆಯಿಂದ ನಿರ್ವಹಿಸಲು ಕ್ರಿಸ್ತ ಪ್ರೇರಣೆ ಪಡೆಯಲೆಂದು ಶಾಲಾ ಕಾಲೇಜುಗಳಲ್ಲಿ ಬೋಧನೆ ಮಾಡುವ ಶಿಕ್ಷಕ ವೃಂದ, ಗುರು ಹಿರಿಯರಿಗಾಗಿ ಪ್ರಾರ್ಥಿಸೋಣ. ವಿದ್ಯಾರ್ಥಿಗಳು, ಹಿರಿಯರು ತಪ್ಪು ಮಾಡಿದಾಗ ಅವರನ್ನು ಶಿಕ್ಷಿಸದೆ ಪ್ರೀತಿಯಿಂದ ತಿದ್ದುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾ ಅವರ ಬೆಳವಣಿಗೆಗೆ ಶ್ರಮಿಸಲೆಂದು ಯಹೂದಿ ಧರ್ಮದ ವಿರುದ್ಧ ಬಂಡಾಯ ಸಾರಿದ ಕ್ರಿಸ್ತನನ್ನು ಶಿಲುಬೆಗೇರಿಸಿದ ಫರಿಸಾಯರಂತೆ ಇಂದಿನ ಧಾರ್ಮಿಕ ಮುಖಂಡರು ಆಗದೆ ಬಂಡಾಯಗಾರರ ಆಶಯಗಳನ್ನು ಅರ್ಥ ಮಾಡಿಕೊಂಡು ಧರ್ಮಸಭೆಯ ಒಳಿತಿಗಾಗಿ ಜೊತೆಗೂಡಿ ಶ್ರಮಿಸಲೆಂದು ಎಲ್ಲ ಭಕ್ತ ವಿಶ್ವಾಸಿಗಳು ಕ್ರಿಸ್ತನ ತತ್ವಗಳಿಗೆ, ಧರ್ಮಸಭೆಯ ಕಟ್ಟಳೆಗಳಿಗೆ, ಬೋಧನೆಗೆ ಬದ್ಧರಾಗಲೆಂದು ಪ್ರಾರ್ಥಿಸೋಣ. ಕ್ರಿಸ್ತರ ಆದರ್ಶವನ್ನು ಅನುಸರಿಸಿ ಎಲ್ಲರೂ ಪ್ರೀತಿ, ಸಮಾನತೆ, ಸಹಬಾಳ್ವೆಯಿಂದ ಬದುಕಲೆಂದು ನಮ್ಮ ಕುಟುಂಬದ ಎಲ್ಲ ವೈಯಕ್ತಿಕ ಪ್ರಾರ್ಥನೆಗಳನ್ನು ಪ್ರಭು ಯೇಸುವಿಗೆ ಸಮರ್ಪಿಸೋಣ. ಕುಟುಂಬದಲ್ಲಿರುವ ಎಲ್ಲ ಸಮಸ್ಯೆಗಳು, ಎಲ್ಲ ವೇದನೆಗಳು, ರೋಗದಿಂದ ನರಳುತ್ತಿರುವುದು, ಪುಟ್ಟ ಮಕ್ಕಳನ್ನು ಕಷ್ಟ ವೇದನೆಯಲ್ಲಿ ಜೀವನ ಸಾರುತ್ತಿರುವ ಎಲ್ಲರಿಗೋಸ್ಕರ ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳಲ್ಲಿ ಕೆಲಸವಿಲ್ಲದೆ ಕೆಲಸವನ್ನು ಕಳೆದುಕೊಂಡವರಿಗೋಸ್ಕರ, ಎಲ್ಲರಿಂದ ಕಷ್ಟ ವೇದನೆಯಿಂದ ಬಹಿಷ್ಕೃತರಾದವರಿಗೋಸ್ಕರ ನಮ್ಮ ಕುಟುಂಬವನ್ನೇ ದೇವರಿಗೆ ಸಮರ್ಪಿಸುತ್ತಾ ಬೇಡಿಕೊಳ್ಳೋಣ. ದೇವರಿಂದ ಆಶೀರ್ವಾದಗಳು. ತಂದೆಯಾದ ದೇವರೇ, ನಮ್ಮ ಕುಟುಂಬಗಳನ್ನು ಹರಸಿರಿ. ನಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ಹರಸಿ ಆಶೀರ್ವದಿಸಿರಿ. ನಮಗೆ ಬೇಕಾದ ವರಕೃಪೆಗಳನ್ನು ದಯಪಾಲಿಸಿರಿ. ನಾವು ಸದಾ ನಿಮ್ಮ ಪ್ರೀತಿಯ ಮಕ್ಕಳಾಗುವಂತೆ ನಿಮ್ಮ ವರಗಳನ್ನು ದಯಪಾಲಿಸಿರಿ. ಈ ಪ್ರಾರ್ಥನೆಯನ್ನು ನಿಮ್ಮ ಪೂಜ್ಯ ನಾಮದಲ್ಲಿ ಮಾಡುತ್ತೇವೆ. ಆಮೆನ್.
ಪ್ರಭು ತನ್ನ ನಾಮದ ಸತ್ಯವಾದ ಮಹಿಮೆಗಾಗಿಯೂ ನಮ್ಮ ಬೇಡಿಕೆ ಧರ್ಮಸಭೆಯ ಅಭಿವೃದ್ಧಿಗಾಗಿಯೂ ಈ ಬುಲೆಯಿಂದ ತಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ, ನೀವು ನೈಜ ಪ್ರಾರ್ಥನೆಯ ಮತ್ತು ಶಾಂತಿಯ ಕೊಡುಗೆಯನ್ನು ನಮಗೆ ಕರುಣಿಸುತ್ತೀರಿ. ಈ ಅರ್ಪಣೆಯ ಮೂಲಕ ನಮ್ಮ ದೈವಿ ಮಹತ್ವಕ್ಕೆ ತಕ್ಕ ಸನ್ಮಾನವನ್ನು ನೀಡುವಂತೆಯೂ ಈ ಪವಿತ್ರ ರಹಸ್ಯಗಳಲ್ಲಿ ಭಾಗವಹಿಸಿ ನಾವು ನಿಷ್ಠೆಯಿಂದ ತನ್ಮನಗಳಲ್ಲಿ ಒಂದಾಗಿರುವಂತೆಯೂ ದಯೆಯಿಂದ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವನತಿಗೀಡಾದ ಮಾನವ ಸ್ವಭಾವವನ್ನು ಅವರು ತಮ್ಮ ಜನನದಿಂದ ಪುನಶ್ಚೇತನಗೊಳಿಸಿದರು. ತಮ್ಮ ಯಾತನೆಯಿಂದ ನಮ್ಮ ಪಾಪಗಳನ್ನು ಅಳಿಸಿ ಹಾಕಿದರು. ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಏಳುವುದರ ಮೂಲಕ ನಿತ್ಯ ಜೀವದ ಮಾರ್ಗವನ್ನು ತೆರೆದಿದ್ದಾರೆ. ತಂದೆ, ನಿಮ್ಮ ಬಳಿಗೆ ಏರಿ ಹೋಗುವುದರ ಮೂಲಕ ಸ್ವರ್ಗದ ದ್ವಾರವನ್ನು ನಮಗೆ ತೆರೆದಿದ್ದಾರೆ. ಆದುದರಿಂದ ಭೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು, ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು, ನಿಮ್ಮ ಪದಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತರಲ್ಲಿ ಹೋಸನ್ನ, ಪ್ರಭುವಿನ ನಾಮದಲ್ಲಿ. ಬರುವವರು ಸ್ತುತಿಗೆ ಪಾತ್ರರು, ಮಹೋನ್ನತರಲ್ಲಿ ಹೋಸನ್ನ, ಹೋಸನ್ನ, ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ
ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀಯುವ ರೊಟ್ಟಿಯನ್ನು, ರಕ್ಷಣೆಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮನು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೆ, ನಮ್ಮ ಧರ್ಮಾಧ್ಯಕ್ಷ ರಾಬರ್ಟ್ ಮಿರಾಂದ ಅವರೊಂದಿಗೆ, ಸಕಲ ಯಾಜಕರೊಂದಿಗೆ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿದೆ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಸಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನೊಂದಿಗೂ, ಆಕೆಯ ಪತಿ ಸಂತ ಜೋಸೇಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾದ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವುದು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು, ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವಬೋಧ ಶಿಕ್ಷಿತರಾಗಿ ನಾವೆಲ್ಲರೂ ಪ್ರಾರ್ಥಿಸಿರುವ ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಕುಟುಂಬದ ಎಲ್ಲ ಸಮಸ್ಯೆಗಳಿಗೋಸ್ಕರ ದೇವರಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವುದು ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದರು. ನಿಮ್ಮ ಪಾಪಗಳನ್ನು ರಕ್ಷಿಸಿ, ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಹೆಚ್ಚಿಸಿ, ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು, ದಯೆಯಿಂದ ಪಾಲಿಸಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ತಾಯಿಯೇ, ನಮಗೆ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ತಾಯಿಯೇ, ನಮಗೆ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ತಾಯಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು.
ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ವಾಕ್ಯ ಮತ್ತು ಸ್ವರ್ಗೀಯ ಸಂಸ್ಕಾರದ ಆಹಾರದಿಂದ ನಿಮ್ಮ ವಿಶ್ವಾಸಿಗಳನ್ನು ಪೋಷಿಸಿ ಜೀವವಿಡುತ್ತೀರಿ. ನಿಮ್ಮ ಪ್ರಿಯ ಪುತ್ರರ ಅಮೋಘ ಕೊಡುಗೆಗಳಿಂದ ಪ್ರಯೋಜನ ಪಡೆದು ಅವರ ಜೀವನದಲ್ಲಿ ಅನಂತ ಪಾಲನ್ನು ಪಡೆಯಲು ನಾವು ಯೋಗ್ಯರಾಗುವುದಾಗಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ್ತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ಪ್ರಿಯರೇ, ನಾವು ಮಾತೆ ಮರಿಯಮ್ಮನವರ ಹಬ್ಬಕ್ಕೆ ಸಿದ್ಧತೆಯಾಗಿ ಬಾಲಿಕಾ ಮರಿಯಮ್ಮನವರ ನೊವೆಲ ಪ್ರಾರ್ಥನೆಯಲ್ಲಿ ಭಾಗವಹಿಸುತ್ತೇವೆ. ಈ ಪ್ರಾರ್ಥನೆಯನ್ನು ನಮ್ಮ ಧರ್ಮಾಧ್ಯಕ್ಷರು ನೆರವೇರಿಸಲಿದ್ದಾರೆ. ಭಕ್ತಿಯಿಂದ ಭಾಗವಹಿಸೋಣ. ಪ್ರಿಯರೇ, ಬಾಲಿಕಾ ಮರಿಯಮ್ಮನವರ ಕುರಿತಾಗಿ ಒಂದು ಧ್ಯಾನವನ್ನು ಆಲಿಸೋಣ. ಕನ್ಯೆ ಮರಿಯಮ್ಮನನ್ನು ಜೋಸೆಫರು ದೇವರ ಆಲಯದಿಂದ ಕರೆದುಕೊಂಡು ನಜರೇತಿನ ತಮ್ಮ ಮನೆಗೆ ಬಂದರು. ದೇವರ ವಾಗ್ದತ್ತ ಪುತ್ರಿಯ ಪಾಲಕರಾಗುವ ಹೊಣೆಗಾರಿಕೆ ಅವರದಾಯಿತು. ಮಹೋನ್ನತ ದೇವರ ಆಲಯದಲ್ಲಿ 16 ವರ್ಷ ಕಳೆದ ಮರಿಯ ಬಡಗಿ ಜೋಸೆಫರ ಮನೆಯನ್ನು ತಮ್ಮ ಸದ್ಗುಣ ಸದ್ವರ್ತನೆಯಿಂದ ದೇವರ ಆಲಯವನ್ನಾಗಿ ಪರಿವರ್ತಿಸಿದರು. ಕೆಲವೇ ದಿನಗಳಲ್ಲಿ ಮನೆ ಕೆಲಸ, ನೂಲುವುದು, ನೇಯುವುದು ಆಕೆಗೆ ಅಭ್ಯಾಸವಾಯಿತು. ಜೋಸೆಫರು ಮನೆಯ ಜವಾಬ್ದಾರಿಯನ್ನು ಆಕೆಯ ಮೇಲೆ ಹೊರಿಸಿ ಬಡಗಿ ಕೆಲಸಕ್ಕಾಗಿ ಅಕ್ಕಪಕ್ಕದ ಹಳ್ಳಿಗಳಿಗೆ ಹೋಗುತ್ತಿದ್ದರು. ಒಂದು ದಿನ ಮರಿಯ ನೀರನ್ನು ತರಲು ಊರಿನ ಬಾವಿಗೆ ಹೋದಾಗ ದೇವದೂತ ಗಾಬ್ರಿಯೇಲ ಪ್ರತ್ಯಕ್ಷನಾಗಿ ಯೇಸು ಜನನದ ಸಂದೇಶವನ್ನಿತ್ತನು. ಆಗಂತಕನ ಅಪರೂಪ ಸಮಾಚಾರ ಕೇಳಿ ಭಯಭೀತಳಾದ ಮರಿಯ ಮನೆಗೆ ಹಿಂದಿರುಗಿ
ಚಿಂತಾಕ್ರಾಂತರಾದರು. ವಿಷಯವನ್ನು ಮರೆಯಲು ಕಸೂತಿ ಕೆಲಸದಲ್ಲಿ ತೊಡಗಿದರು. ಪುನಃ ಅದೇ ದೇವದೂತ ಮನೆಯಲ್ಲೂ ಪ್ರತ್ಯಕ್ಷನಾದ. ದೇವದೂತನ ಭೇಟಿಯಿಂದ ಮರಿಯಮ್ಮನಿಗೆ ದೇವರಿಗೆ ಯಾವ ಕಾರ್ಯವೂ ಅಸಾಧ್ಯವಲ್ಲ ಎಂಬ ವಿಷಯ ಮನವರಿಕೆಯಾಯಿತು. ಆಕೆ ತನಗಾದ ಗೊಂದಲವನ್ನು ಪರಿಹರಿಸಿಕೊಳ್ಳಲು ಸಂಬಂಧಿ ಎಲಿಜಬೆತಮ್ಮನನ್ನು ಸಂಧಿಸಲು ಹೋದಳು. ಇಬ್ಬರು ಸ್ತ್ರೀಯರ ಪರಸ್ಪರ ಮಿಲನ ದೈವ ಯೋಜನೆಯಾಗಿತ್ತು. ಉದರದಲ್ಲಿದ್ದ ರಕ್ಷಕ ಯೇಸುವಿನ ತಾಯಿ ಮತ್ತು ಅವರ ರಾಜ್ಯಕ್ಕೆ ಮಾರ್ಗ ಸಿದ್ಧ ಮಾಡಲಿರುವ ಯುವಾನರ ತಾಯಿ, ಇವರ ಭೇಟಿ ಅಪೂರ್ವವಾಯಿತು. ಆಕೆಯ ಉದರದಲ್ಲಿ ಶಿಶು ಬೆಳೆಯುತ್ತಿದ್ದಂತೆ ಮರಿಯ ಅಕ್ಕಪಕ್ಕದವರೊಡನೆ ಅಷ್ಟಾಗಿ ಬೆರೆಯದೆ ಒಂಟಿಯಾಗಿರಲು ಪ್ರಯತ್ನಿಸುತ್ತಿದ್ದರು. ಈ ಅಪೂರ್ವ ಘಟನೆಗಳು ನೆರವೇರುತ್ತಿರುವಾಗ ಆಕೆಗೆ ಸುಮಾರು 16 ವರ್ಷ ವಯಸ್ಸು. ಬೇತುವೇಲನ ಮಗಳು ರೆಬೆಕ್ಕ ಹೆಗಲಿನ ಮೇಲೆ ಹೂಜಿಯನ್ನಿಟ್ಟುಕೊಂಡು ನೀರನ್ನು ತರಲು ಬಾವಿಗೆ ಹೋಗಿತು. ಬಹುಸುಂದರಿಯೂ ಯಾವ ಪುರುಷನ ಸಂಪರ್ಕವೂ ಇಲ್ಲದ ಕನ್ಯೆಯಾದ ಆಕೆ ಅಲ್ಲೇ ಈಸಾಕನನ್ನು ಸಂಧಿಸಿದಳು. ಪಿತಾಮಹ ಯಾಕೋಬನ ಬಾವಿಯ ಬಳಿಯೇ ಯೇಸು ಸಮಾರಿತ ಸ್ತ್ರೀಯನ್ನು ಭೇಟಿಯಾದನು. ಸಹೋದರ ಸಹೋದರಿಯರೇ, ಬಾಲಿಕಾ ಮರಿಯಮ್ಮನವರ ಈ ಪ್ರಾರ್ಥನೆ 9 ದಿನದ ನವೇನ ಇವತ್ತು ನಾಳೆ ಕೊನೆಗೊಳ್ಳುತ್ತದೆ. ನಾಡಿದ್ದು ಮಂಗಳವಾರ ದಿವಸ ಬಾಲಿಕಾ ಮರಿಯಮ್ಮನವರ ಹುಟ್ಟಿದ ದಿನ. ನಾವು ಇದನ್ನು ಸಂಭ್ರಮವಾಗಿ ಆಚರಿಸ್ತೇವೆ. ನವೀನದಲ್ಲಿ ಪಾಲ್ಗೊಂಡ ನಿಮಗೆಲ್ಲರಿಗೂ ನಾನು ಬಾಲಿಕಾ ಮರಿಯಮ್ಮನವರ ಆಶೀರ್ವಾದಗಳನ್ನು ಬೇಡುತ್ತೇನೆ. ಈಗ ತಾನೇ ನಾವು ಕೇಳಿದ ಧ್ಯಾನ, ಮರಿಯಳು ಶುಭ ಸಂದೇಶವನ್ನು ಆಲಿಸಿದಾಗ ಅವಳು ಕೊಟ್ಟ ಪ್ರತಿಕ್ರಿಯೆ. ಅವಳು, ಇಗೋ ನಾನಿನ್ನ ಚರಣದಾಸಿ, ನಿಮ್ಮ ವಚನದಂತೆ ನನಗಾಗಲಿ ಎಂದುಕೊಂಡಳು. ಪ್ರಿಯರೇ, ಬಾಲಿಕಾ ಮರಿಯಮ್ಮನವರು ದೇವರ ಸೇವೆಗೆ ತಮ್ಮನ್ನು ತಾವೇ ಅರ್ಪಿಸಿದಂತೆ ಈ ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬಕ್ಕೆ ಸಿದ್ಧತೆ ಮಾಡುತ್ತಿರುವ ನಾವು ಅವರಂತೆ ಆಗಲು ಪ್ರಯತ್ನಿಸೋಣ. ಹಾಗೂ ನಮ್ಮ ಬೇಡಿಕೆಗಳನ್ನು ಭಕ್ತಿಭಾವದಿಂದ ಇವಾಗ ಅವರ ಮುಖಾಂತರ ಯೇಸುವಿಗೆ ನಾವು ಸಲ್ಲಿಸೋಣ. ನಾವು ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳಲ್ಲಿ ಪ್ರಭು ಯೇಸುವಿಗೆ ಸ್ವಾಗತವೇಯೋಣ. ಪ್ರಭು ಯೇಸು ನಮ್ಮಲ್ಲಿ ಸದಾ ನೆಲೆಸಿರಲಿ. ತಾಯಿ ಮರಿಯಳಿಗೆ ನಮ್ಮ ಮನೆಯೊಳಗೆ ಸ್ವಾಗತ ಮಾಡೋಣ. ಸಂತ ಜೋಸೆಫ್ ಯೇಸುವಿನ ಸಾಕು ತಂದೆ, ಅವರನ್ನೂ ನಮ್ಮ ಕುಟುಂಬದಲ್ಲಿ ಸ್ವಾಗತಿಸೋಣ. ನಮ್ಮ ಕುಟುಂಬ ಅವರ ಕುಟುಂಬದಂತೆ ಒಂದು ಪವಿತ್ರ ಕುಟುಂಬವಾಗಲಿ ಎಂದು ಬಯಸುತ್ತಾ ನಮ್ಮ ಕುಟುಂಬದ ಎಲ್ಲ ಸದಸ್ಯರನ್ನು ದೇವರಿಗೆ ಸಮರ್ಪಿಸೋಣ. ಈ ದಿನಗಳಲ್ಲಿ ಕೋವಿಡ್ ರೋಗದಿಂದ ಪ್ರಪಂಚದಾದ್ಯಂತ ಎಷ್ಟೋ ಜನರು ಮರಣಪಟ್ಟಿದ್ದಾರೆ. ಅವರಿಗೆ ಸ್ವರ್ಗವಾಸ ಲಭಿಸಲಿ ಎಂದು ಪ್ರಾರ್ಥಿಸೋಣ. ದುಃಖಿತ ಕುಟುಂಬಗಳನ್ನು ದೇವರೇ ಸಂತೈಸಲಿ ಎಂದು ಬೇಡೋಣ. ಈ ರೋಗಕ್ಕೆ ಚಿಕಿತ್ಸೆ ನೀಡುವ ದಾದಿಯರು, ವೈದ್ಯರು, ಅವರಿಗಾಗಿ ಕೂಡ ನಾವು ಪ್ರಾರ್ಥಿಸೋಣ. ನಮ್ಮನ್ನು ಇಲ್ಲಿವರೆಗೆ ಕಾಪಾಡಿದ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ಬೇಗನೆ ನಮ್ಮ ದೇಶದಲ್ಲಿ ರೋಗಕ್ಕೆ ಒಂದು ಒಳ್ಳೆಯ ಚಿಕಿತ್ಸೆ ಬೇಗನೆ ವಿಜ್ಞಾನಿಗಳು ಕಂಡು ಹುಡುಕಲಿ ಎಂದು ಪ್ರಾರ್ಥಿಸೋಣ. ಈ ದಿನಗಳಲ್ಲಿ ನಮ್ಮ ಯುವಕರು ತಮ್ಮ ಅಂತಿಮ ಪರೀಕ್ಷೆಯನ್ನು ಬರೆಯಲಿಕ್ಕಿದ್ದಾರೆ. ಈ ಪರೀಕ್ಷೆ ಅವರು ಚೆನ್ನಾಗಿ ಬರೆದು ಉತ್ತೀರ್ಣರಾಗಲಿ, ಪರೀಕ್ಷೆ ಏನೂ ತಡೆಯಿಲ್ಲದೆ ನಡೆದು ಹೋಗಲಿ ಎಂದು ಪ್ರಾರ್ಥಿಸೋಣ. ದೇವರು ನಮಗೆ ಕರುಣಿಸಿದ ಎಲ್ಲ ಉಪಕಾರಗಳಿಗಾಗಿ ನಾವು ವಂದನೆ ಸಲ್ಲಿಸೋಣ. ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು ಒಟ್ಟಾಗಿ ಪ್ರಭು ಯೇಸು ಕಲಿಸಿದ ಪ್ರಾರ್ಥನೆಯೊಂದಿಗೆ ತಂದೆ ದೇವರಿಗೆ ಅರ್ಪಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ
ನಿಮ್ಮ ರಾಜ್ಯ ಬರಲಿ, ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಅಪರಾಧಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ತಾಯಿ ಮರಿಯಮ್ಮನವರಲ್ಲಿ ನಾವು ಪ್ರಾರ್ಥಿಸೋಣ. ನಮೋ ಮರಿಯ, ಪರಪ್ರಸಾದ ಪೂರ್ಣಿ, ಪ್ರಭು ನಿಮ್ಮಲ್ಲಿ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಪ್ರಾರ್ಥಿಸೋಣ. ಪರಾತ್ಪರ ದೇವರೇ, ನೀವು ನಿಸ್ವಾರ್ಥ ಪ್ರೀತಿಯನ್ನು, ಪರಸ್ಪರ ಸಹಕಾರವನ್ನು ಆಶೀರ್ವದಿಸುತ್ತೀರಿ. ಎಲ್ಲಿ ಇಬ್ಬರು ಅಥವಾ ಮೂವರು ನನ್ನ ಹೆಸರಿನಲ್ಲಿ ಜೊತೆಗೂಡುವರೋ ಅಲ್ಲಿ ನಾನಿದ್ದೇನೆ ಎಂದು ಪ್ರಭು ಯೇಸು ವಚನಿಸಿದರು. ಮಾತೆ ಮರಿಯಮ್ಮನವರು ಎಲಿಜಬೆತಮ್ಮನವರನ್ನು ಸಂಧಿಸಿದಾಗ ಈ ಪ್ರೀತಿ ಭಾವನೆಯನ್ನು ಅನುಭವಿಸಿದರು. ಮರಿಯಮ್ಮನವರನ್ನು ಸನ್ಮಾನಿಸಲು ನೆರೆದಿರುವ ನಾವು ಬಂಧು ಬಳಗ, ಗುರುತು ಪರಿಚಯದವರನ್ನು ಮಾತ್ರವಲ್ಲ, ಸರ್ವರನ್ನು ಸ್ನೇಹ ಭಾವದಿಂದ ಸಂಧಿಸುತ್ತಾ ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳುವಂತೆ ನಮ್ಮ ಹೃದಯಗಳನ್ನು ವಿಶಾಲಗೊಳಿಸಲು ಮರಿಯಮ್ಮನವರ ನಡವಳಿಕೆ ನಮಗೆ ಆದರ್ಶವಾಗಿರಲಿ. ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇವರ ಆಶೀರ್ವಾದ ಬೇಡೋಣ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತರಾದ ದೇವರು, ಪಿತ ಮತ್ತು ಸುತ್ತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯರೇ, ಮುಂದಿನ ಮಂಗಳವಾರ ಬಾಲಿಕಾ ಮರಿಯಮ್ಮನವರ ಆ ಹುಟ್ಟಿದ ಹಬ್ಬವನ್ನು, ಮರಿಯಮ್ಮನವರ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸ್ತೇವೆ. ಆದರೆ ಈ ಕೋವಿಡ್ ರೋಗದಿಂದ ಮೊದಲು ಆಚರಿಸಿದಂತೆ ನಮಗೆ ಸಾಧ್ಯವಿಲ್ಲವಾದರೂ ಕೂಡ ನಮ್ಮ ಧರ್ಮ ಕೇಂದ್ರಗಳಲ್ಲಿ ಆ ದಿವಸ ಬಲಿಪೂಜೆ ಇರುತ್ತದೆ. ಸಾಧ್ಯವಿದ್ದವರೆಲ್ಲ ಇದರಲ್ಲಿ ಪಾಲ್ಗೊಳ್ಳಬೇಕು. ಸಾಧ್ಯವಾಗದಿದ್ದರೆ ಈ ಯೂಟ್ಯೂಬ್ ಮುಖಾಂತರ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕೆಂತ ನಾನು ಕೇಳಿಕೊಳ್ತೇನೆ. ನಿಮ್ಮ ಮನೆಗಳಲ್ಲಿ ಮಕ್ಕಳು ಹಾಗೂ ದೊಡ್ಡವರು ಹೂಗಳನ್ನು ತಂದು ಮರಿಯಳಲ್ಲಿ ಪ್ರಾರ್ಥಿಸಿ ಈ ಹಬ್ಬದ ಆಚರಣೆಯನ್ನು ಅರ್ಥಬದ್ಧವಾಗಿ ಮಾಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಕೊನೆಯ ಗೀತೆ ಹಾಡೋಣ. ಜೈ